ವಕೀಲರು ಮತ್ತು ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿವೆ ನಂತಿಸ್ಕೊಳ್ತಾ ಇದ್ದೀನಿ. ಗಿರೀಶ್ ಗೌಡ ವಕೀಲರಾಗಿರೋ ಇವರು ರಾಜಕೀಯಕ್ಕೆ ಬಂದಿದ್ದೇ ರೋಚಕ. ಇವರು ಮೂಲತಃ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದವರು. ಕೊಟ್ಟಿಗೆ ಪಾಳ್ಯದ ಮನೆ ಮಗನಾಗಿ ಸಾಮಾಜಿಕ ಕಾರ್ಯ ಮಾಡ್ತಿದ್ದಾರೆ. ವಾರ್ಡ್ ಕಮಿಟಿಯಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಚುನಾವಣೆಗೆ ಸಂಪೂರ್ಣ ತಯಾರಿ ನಡೆಸ್ತಾ ಇದ್ದು ಕೊಟ್ಟಿಗೆ ಪಾಳ್ಯದಿಂದ ಪ್ರತಿನಿಧಿಸುವ ಆಕಾಂಕ್ಷೆಯನ್ನು ಹೊಂದಿದ್ದಾರೆ. ಹಲವು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ತಂದೆ ತಾಯಿ ಸಹಕಾರವೇ ಗಿರೀಶ್ ಅವರಿಗೆ ಪ್ರೇರಣೆ. ಇವರಿಗೆ ಸಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ವಕೀಲರು ಹಾಗೆಯೇ ಸಮಾಜ ಸೇವಕರಾಗಿರುವಂತ ಗಿರೀಶ್ ಗೌಡರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಜಿ ಕನ್ನಡ ನ್ಯೂಸ್ನ ಯುವರತ್ನ ಅವಾರ್ಡ್ಸ್ ಲಭಿಸಿದೆ. ಅವರ ಸಾಧನೆಗೆ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಎಷ್ಟು ಖುಷಿ ಆಗ್ತಾ ಇದೆ ಸರ್ ಈ ಸಂದರ್ಭದಲ್ಲಿ? ಸರ್, ತುಂಬಾ ಖುಷಿ ಆಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈ ಪ್ರಶಸ್ತಿಯನ್ನು ಕೊಡೋ ಮುಖಾಂತರ ನಮಗೆ ಇನ್ನೂ ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ. ನನಗೆ ನಮ್ಮ ಭಾಗದ ಜನರು ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರೆತಂದು ಬಿಟ್ಟಿದ್ದಾರೆ. ಅವರ ಸಪೋರ್ಟು ಅವತ್ತಿಂದನೇ ಇದೆ. ಹಾಗೆ ಮನೆಯವರ ಆಶೀರ್ವಾದ, ದೊಡ್ಡವರ ಎಲ್ಲರ ಇದರಿಂದ ತುಂಬ ಚೆನ್ನಾಗಿ ನಾನು ಸಮಾಜಮುಖಿ ಕೆಲಸ ಮಾಡ್ಕೊಂಡು ಆಗಿಂದ ಬರ್ತಾಯಿದ್ದೀನಿ. ಅದನ್ನು ಜಿ ಕನ್ನಡ ನ್ಯೂಸ್ ನನ್ನನ್ನು ಐಡೆಂಟಿಫೈ ಮಾಡಿ ಯುವರತ್ನ ಇದಕ್ಕೆ ಕೊಟ್ಟಿದ್ದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಯುವರತ್ನ ಇದನ್ನು ನಾನು ಅಪ್ಪು ಸರ್ನ ನೋಡಿ ಯುವರತ್ನ ಯುವಕರು ಹೇಗೆ ಕೆಲಸ ಮಾಡ್ಬೋದು ಅಂತ ಯೋಚನೆ ಮಾಡಿ ನಮ್ಮ ಸಮಾಜಮುಖಿ ಕೆಲಸವಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದೇ ರೀತಿ ನಾನು ನಮ್ಮ ಭಾಗಕ್ಕೆ ಒಳ್ಳೆ ಗೌರ್ಮೆಂಟ್ ಶಾಲೆಗಳನ್ನ ಕಟ್ಟಿಸ್ಬೇಕು ಅಂತ ತುಂಬ ಆಸೆ ಇದೆ. ಇಂಗ್ಲೀಷ್ ಮೀಡಿಯಮ್ ಶಾಲೆಗಳು ಬರಬೇಕು ನಮ್ಮ ಭಾಗದಲ್ಲಿ. ಅದೇ ರೀತಿ ಪೊಲಿಟಿಕಲಿ ಅಕೌಂಟಬಿಲಿಟಿ ಬರಬೇಕು. ಪೊಲಿಟಿಕಲಿ ನಮ್ಮ ಜನಗಳು ಕೂಡ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋ ಸರ್ಕಾರ ಬರಬೇಕು. ಯಾರದೇ ಆಗಲಿ ವಾರ್ಡ್ ಮಟ್ಟದಲ್ಲಿ ಭ್ರಷ್ಟಾಚಾರ ಇಲ್ಲದ್ರೆ ಇದನ್ನು ಮಾಡ್ತೀನಿ. ರಾಜಕೀಯ ಮಾಡ್ಕೊಂಡು ಬರೋದಕ್ಕೆ ನನಗೊಂದು ಪ್ರೇರಣೆ ಆಗಿ ನಾವು ಎಲ್ಲರನ್ನೂ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ನಾವು ಸಮಾಜಮುಖಿಯಾಗಿ ಯಾಕೆ ಕೆಲಸ ಮಾಡಬಾರ್ದು? ಬ್ಲೇಮ್ ಮಾಡೋ ಬದಲು ನಾವೇ ಸಮಾಜದಲ್ಲಿ ಒಳ್ಳೆಯದು ಎಕ್ಸಾಂಪಲ್ ಆಗಿರಬೇಕು, ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ಮುಂದೆ ಬಂದು ಕೆಲಸ ಮಾಡ್ಕೊಂಡು ಬರ್ತಾಯಿದೆ. ಅದಕ್ಕೆ ಸಪೋರ್ಟ್ ಆಗಿ ಜಿ ಕನ್ನಡ ನ್ಯೂಸ್ ಅವಾರ್ಡ್ ಕೊಟ್ಟಿರೋದ್ರಿಂದ ಇನ್ನೂ ಪ್ರೇರಣೆ ಆಗುತ್ತೆ. ನನ್ನಂತೆ ಇನ್ನೂ ಅನೇಕ ಯುವಕರಿಗೆ ಇದು ಪ್ರೇರಣೆ ಆಗುತ್ತೆ. ಮುಂದಕ್ಕೆ ಎಲ್ಲರೂ ಸಮಾಜಮುಖಿ ಕೆಲಸ ಮಾಡೋದಕ್ಕೆ ತುಂಬ ಅವಕಾಶಗಳು ಸಿಗ್ತದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಹಾಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್.